ಆಂಟಿ ಪಬ್ಲಿಕ್ ಮಂಗಣ್ಣ, ಚಿಪ್ಪು ಖ್ಯಾತಿಯ ಮಂಗಣ್ಣ ಚಾನಲ್, ಕಮಲಾಕರ ಭಟ್ಟ ಅವರ ಅವಳಿ ಸಹೋದರ. ನಾನು ಕಮಲಾಕರ ಭಟ್ರ ಅವಳಿ ಸಹೋದರ ಮಂಗಣ್ಣವ್ರಿಗೆ ಯಾಕಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಎರಡು ಫೋಟೋ ಕಮಲಾಕರ ಭಟ್ಟಂದು ಇವ್ರದ್ದು ಅಕ್ಕಪಕ್ಕ ಇಟ್ಕೊಂಡು ನೋಡಿ, ಡಿಕ್ಟೋ ಸೇಮ್ ಇದ್ದಾರೆ, ಅವಳಿ ಜವಳಿ ಇದ್ದಾರೆ ಅವರಿಬ್ರು. ಅವನು ಹೆಂಗಸಿನ ಮುಂದೆ ಡಾನ್ಸ್ ಮಾಡುತ್ತೆ, ಇವರು ಚಾನಲ್ ಮುಂದೆ ಬಂದು ಹಿಂಗೆ 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 ಅದು ಡಿಫಾರ್ಮಿಟೀಸ್ ಇರ್ತದಲ್ಲ ಆ ಥರ ಡಾನ್ಸ್ ಮಾಡ್ತಾ ಇದ್ದಾರೆ. ನೋಡಕ್ಕೆ ಸೇಮ್ ಇದ್ದಾರೆ. ಮೋಸ್ಟ್ಲಿ ಅವಳಿ ಜವಳಿ ಇದ್ದಾಗ ಯಾವುದೋ ಒಂದು ಜಾತ್ರೆಯಲ್ಲಿ ಕುಂಭಮೇಳದಲ್ಲಿ ಇಬ್ಬರು ಮಿಸ್ಸಿಂಗ್ ಆಗಿದ್ರು ಕಾಣ್ತದೆ. ಮತ್ತೆ ಕಮಲಾಕರ್ ಭಟ್ಟನ್ನ ಇವರು ಸ್ಟುಡಿಯೋದಲ್ಲೇ ಕರ್ಕೊಂಡು ಬಂದು ಪಬ್ಲಿಕ್ ಆಂಟಿ ಪಬ್ಲಿಕ್ ಮಂಗಣ್ಣ ಒಂದಾದರು. ಸೇಮ್ ಇದ್ದಾರೆ ಅವರಿಬ್ಬರು. ಆ ಚಾನಲ್ನಲ್ಲಿ ಅವರ ವೆಬ್ಸೈಟ್ ವೆಬ್ ಪೇಜ್ನಲ್ಲಿ ಏನಂತ ಬರೆದಿದ್ದಾರೆ ಅಂದರೆ, ಇದು ಬರೆದಿದ್ದು ಅವ್ರ ವೆಬ್ಸೈಟಲ್ಲಿ, ಧರ್ಮಸ್ಥಳ ಅಸಹಜ ಸಾವುಗಳ ಇದ್ರದ್ದು ಹೆಡ್ಡಿಂಗು, ದೂತ MD ಸಮೀರ್ಗೆ ಪೂರ್ಣ ಫುಲ್ ಕ್ಲಾಸ್. ಅಂದರೆ ಹೈಕೋರ್ಟ್ನಲ್ಲಿ MD ಸಮೀರ್ಗೆ ಫುಲ್ ಕ್ಲಾಸ್ ತಗೊಂಡ್ಬಿಡ್ತಂತೆ. ಬರೀತಾರೆ, ಧರ್ಮಸ್ಥಳ ಅಸಹಜ ಸಾವುಗಳ ಕುರಿತು ವಿಡಿಯೋ ಮಾಡಿದ್ದ MD ಸಮೀರ್ ವಿರುದ್ಧ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತರಾಟೆಗೆ ತಗೊಂಡಿದ್ರೆ ಹೈಕೋರ್ಟ್ ತಡೆಯಾಜ್ಞೆ ಯಾಕೆ ಕೊಡ್ತಿತ್ತು? ನೋಡಿ, ಮಂಗಣ್ಣನ ಮಂಗ ಮಾಡುವಂತ ಚಾಲಾಕಿ ಶಬ್ದಗಳು ನೋಡಿ. ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಪ್ರಕರಣ ರದ್ದು ಕೋರಿ MD ಸಮೀರ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ ಅವರಿದ್ದ ಏಕಸದಸ್ಯ ಪೀಠ ಬುಧವಾರ ವಿಚಾರಣೆ ನಡೆಯಿತು. ಈ ವೇಳೆ ನ್ಯಾಯಪೀಠ ಕಟು ವಿಮರ್ಶೆ ಮಾಡಿದ್ದು, ಯಾರಿಗೆ ಮಾಡಿದ್ರು ನಿಮ್ಗೆ ಗೊತ್ತಿದೆ, ಯಾರಿಗೆ ಕಟು ವಿಮರ್ಶೆ ಮಾಡಿದ್ರು ಅಂತ ಹೇಳಿ. ನಿಮ್ಮ ಕಕ್ಷಿದಾರರು ಸುಮ್ಮನೆ ಇರೋದಕ್ಕೆ ಆಗುವುದಿಲ್ಲ, ಈ ರೀತಿ ವಿಡಿಯೋ ಮಾಡಿ ಬೇರೆಯವರ ನೆಮ್ಮದಿಯನ್ನ ಹಾಳು ಮಾಡುತ್ತೀರಿ ಎಂದು ಸಮೀರ್ ಪರ ವಕೀಲರನ್ನು ತರಾಟೆಗೆ ತೆಗೆದುಕೊಂಡರು. ಎಷ್ಟು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವುದು? ಕನ್ನಡದ ಸ್ಯಾಟಲೈಟ್ ಚಾನಲ್ನ ಚಿಪ್ ಖ್ಯಾತಿಯ ಕಮಲಾಕರ್ ಭಟ್ ಅವರ ಅವಳಿ ಸಹೋದರ ಮಂಗಣ್ಣ ಖ್ಯಾತಿಯ ಈ ಚಾನಲ್ನವರು. ಅಲ್ಲ ರೀ, ನಾಚಿಕೆ ಬೇಡವೇನ್ರಿ ನಿಮಗೆ ಸ್ವಲ್ಪ ಆದರೂ? ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಲ್ಲಿ ನ್ಯಾಯಪೀಠದಲ್ಲಿ ಏನು ವಾದ ವಿವಾದ ಆಯಿತು ಅಂತೇಳಿ. ಸಮೀರಿಗೆ ತರಾಟೆ ತೆಗೆದುಕೊಂಡ್ರು. ಆನಂತರ ಇನ್ನೊಂದು ಮುಂದುವರೆದ ಹೇಳ್ತಾರೆ ಇಲ್ಲಿ, ಪ್ರಾಸಿಕ್ಯೂಟರ್ ವಾದ ಮಾಡಿ ಕೃತಕ ಬುದ್ಧಿಮತ್ತೆ ನೆರವಿನಿಂದ ಸಮೀರ್ ವಿಡಿಯೋ ಮಾಡಿದ್ದಾರೆ. ಕೆಲವು ಶವಗಳನ್ನು ಅಲ್ಲಿ ಹೂಳಲಾಯಿತು, ಕೆಲವನ್ನು ಅಲ್ಲಿ ಸಂಸ್ಕಾರ ಮಾಡಲಾಗಿದೆ ಎಂದು ತೋರಿಸಲಾಗಿದೆ. ಅದನ್ನ ಪಂಚಾಯತಿ ಈ ದಾಖಲೆಗಳಲ್ಲಿನೇ ಇದೆ ಅಪ್ಪ ಅದು. ಅಂತಲ್ಲಿ ಹೂತು ಹಾಕಿದ ಅಂತ ಹೇಳಿ ಗ್ರಾಮ ಪಂಚಾಯತಿಯವರೇ ಹೇಳಿದ್ದಾರೆ, ಪೊಲೀಸರು ಹೇಳಿದ್ದಾರೆ. ಸಮೀರ್ ಹೇಳಿದ್ರೆ ಅದು ತಪ್ಪಾಗುತ್ತಾ ನಿಮಗೆ? ಈ ರೀತಿಯ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನೀವು ಮುಕ್ತಾಯ ಮಾಡಿಕೊಳ್ಳಬೇಕು. ಅನಗತ್ಯವಾಗಿ ಈ ಪ್ರಕರಣಗಳನ್ನು ವಿಸ್ತರಿಸಬೇಡಿ ಎಂದು ಮನವಿ ಮಾಡಿದರು. ನೋಡಿ ಎಂತ ನೀಚ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಆದರಣೀಯ ನ್ಯಾಯಮೂರ್ತಿಗಳು ಹೇಳಿದ್ದು ಅವರು ಮನವಿ ಮಾಡಿಕೊಂಡಿಲ್ಲ. ಅವರು ಹೇಳಿದ್ದು ಯಾರಿಗೆ? ಸಮೀರ್ ಅವರ ಅಡ್ವೊಕೇಟಿಗೆ ಹೇಳಿಲ್ಲ ಈ ಮಾತನ್ನ. ದಯವಿಟ್ಟು ಈ ಪೂರ್ತಿ ವಿಡಿಯೋ ನನ್ನ ಒಂದ್ಸರಿ ನೋಡಿ. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೇನೆ, ಮತ್ತು ಬೇರೆ ಬೇರೆ ನಮ್ಮ ಯೂಟ್ಯೂಬರ್ಸು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಜನತಾ ಏಜೆಂಟ್ ಇರ್ಬೋದು, ಮತ್ತೆ ಅನೇಕ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿದೆ, ಪೂರ್ತಿ ನೋಡಿ. ಮಾನ್ಯ ನ್ಯಾಯಮೂರ್ತಿಗಳು ಪೊಲೀಸರ ಪರವಾಗಿದ್ದಂತ ಸರ್ಕಾರಿ ವಕೀಲರಿಗೆ ವಿನಂತಿ ಮಾಡಿಕೊಂಡಿಲ್ಲ, ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅವ್ರು ಹೇಳಿದ್ದಾರೆ, ಸುಳ್ಳು ಬರೆದಿದ್ದಾರೆ ಮಂಗಣ್ಣನ ಮಂಗಣ್ಣನ ವೆಬ್ ಪೇಜ್ ಅಲ್ಲಿ. ಏನಂತ ಹೇಳಿದ್ರೆ, ಸಮೀರ ಅಡ್ವೊಕೇಟಿಗೆ ಮನವಿ ಮಾಡಿಕೊಂಡ್ರಂತೆ. ಇದು ನ್ಯಾಯಾಂಗದ ನಿಂದನೆ ಆಗೋದಿಲ್ವಾ ಇದು? ಯಾಕೆ ಈ ಚಾನಲ್ ಮೇಲೆ ಪ್ರಕರಣ ದಾಖಲು ಮಾಡಬಾರದು? ನ್ಯಾಯಮೂರ್ತಿಗಳ ಹೇಳಿದ್ದನ್ನ ಯಾವ ರೀತಿ ತಪ್ಪು ದಾರಿಗೆ ಹೇಳೋದು, ಜನರನ್ನ ಯಾವ ರೀತಿ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಮನವಿ ಮಾಡಿಕೊಂಡ್ರಂತೆ. ಈ ರೀತಿ ವಿಡಿಯೋಗಳು ಇನ್ನು ಮುಂದೆ ಎಂದು ಅಫಿಡವಿಟ್ ಹಾಕಬೇಕು, ಅಂದ್ರೆ ಮಾಡಬಾರ್ದು, ವಿಡಿಯೋನೇ ಮಾಡಬಾರ್ದು ಅಂತ ಹೇಳಿ ಮುಂದೆ ಯಾವತ್ತಿಗೂ ಕೂಡ ಅವ್ರು ಹೇಳಿದ್ದು ಇವತ್ತು ಸಾಯಂಕಾಲ. ಸಮೀರ್ ಮಾಡೇ ಇಲ್ಲ ಅದನ್ನ. ಸೊ ಈ ಹ್ಯಾಸ್ ಅಬ್ಲೈಜ್ಡ್. ಇನ್ನು ಮುಂದೆ ಯಾವತ್ತಿಗೂ ಕೂಡ ವಿಡಿಯೋನೇ ಮಾಡಬಾರ್ದು ಅಂತ ಅಫಿಡವಿಟ್ ಹಾಕಬೇಕು ಅಂತ ಸೂಚನೆ ನೀಡಿದ್ರು ಅಂತ ಹೇಳಿ ಒಂದು ಸುಳ್ಳು ಆಂಟಿ ಪಬ್ಲಿಕ್ ಮಂಗಣ್ಣ
ಪಬ್ಲಿಕ್ ವಿರೋಧಿ ಮಂಗಣ್ಣ. ಅಗಳು ನೋಡ್ತಾ ಇದ್ದೆ, 6 ತಿಂಗಳ ಹಿಂದೆ ಒಂದು ಹೆಡ್ಲೈನ್ ಹಾಕಿದ್ದಾರೆ, ಇದೇ ಆಂಟಿ ಪಬ್ಲಿಕ್ ಮಂಗಣ್ಣನ ಇದರಲ್ಲಿ ಬುರುಡೆ ಸಮೀರ್ MDಯ ಮತ್ತೊಂದು ವಿಡಿಯೋ ರಿಲೀಸ್ ಅಂತೇಳಿ. ಬುರುಡೆ ಸಮೀರ್ MD ಅಂತೇಳಿ. ಅಂದರೆ ಇವ್ರ ತಲೆಯಲ್ಲಿ ಬುರುಡೆ ಇಲ್ಲ, ಇವ್ರ ತಲೆಯಲ್ಲಿ ಬರೀ ಸಗಣಿ ತುಂಬಿಕೊಂಡಿದೆ. ಇವನ ತಲೆಯಲ್ಲಿ ಪ್ಲಾಸ್ಟಿಕ್ ಬುರುಡೆ ಇದೆ ಕಾಣ್ತದೆ, ಮಣ್ಣಿನ ಬುರುಡೆ, ಪ್ಲಾಸ್ಟಿಕ್ ಬುರುಡೆ, ಫೈಬರ್ ಬುರುಡೆ. ಯಾಕಂದ್ರೆ ಬುರುಡೆನೇ ಇಲ್ಲ. ಯಾಕಂದ್ರೆ ಅಂತಲ್ಲಿ ಸಿಕ್ಕಂತ ಬುರುಡೆ ಅವ್ರಿಗೆ ಅದು ಬುರುಡೆ, ಅದು ಜೀವನೇ ಅಲ್ಲ. ಆ ಜೀವದ ಬಗ್ಗೆ ಆ ಜೀವಗಳ ಬಗ್ಗೆ ಇವರು ಯಾವತ್ತಿಗೂ ಕೂಡ ತಲೆನೇ ಕೆಡಿಸ್ಕೊಂಡಿಲ್ಲ. ಸಂಪೂರ್ಣವಾಗಿ ಈ ಟಿವಿ ಚಾನೆಲ್ಗಳು ಸಮೀರ್ MD ಬಗ್ಗೆ ಮಾಡಿದ್ದು ಮತ್ತು ಇಡೀ ಸೌಜನ್ಯ ಹೋರಾಟಗಾರರ ಬಗ್ಗೆ, ಎಸ್ಪೆಷಲಿ ಸಮೀರ್ MD ದೂತ ಸಮೀರ್ ಅವ್ರ ಯೂಟ್ಯೂಬರ್ ಜೊತೆಗೆ ಇನ್ನೂ ಅನೇಕ ಯೂಟ್ಯೂಬರ್ಗಳನ್ನ ಇವರು ಯಾವ ರೀತಿ ಟಿವಿ ಚಾನೆಲ್ಗಳು ಬಿಂಬಿಸಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇದ್ದಂತ ಏನೋ ಸತ್ಯಾಂಶ ಹೇಳಲೇಬಾರದು, ಹೇಳಿದ್ದೇ ತಪ್ಪು, ಹೇಳಿದ್ದೇ ಅಪರಾಧ. ಅದ್ರ ಸಲುವಾಗಿ ಕೇಸ್ ಆಗಿಬಿಡ್ತು, ಇವನು ಅಪರಾಧ ಮಾಡಿಬಿಟ್ಟ. ಇನ್ನೊಂದು ಗ್ಯಾರಂಟಿ, ಪೇಮೆಂಟ್ ಗ್ಯಾರಂಟಿ ಅಂತ ಒಂದು ಚಾನಲ್, ಆ ಚಾನಲ್ನಲ್ಲಿ ಅವ್ರು ಹೇಳ್ತಾರೆ ಸಮೀರ್ ಕುಕ್ಕರ್ ಬ್ಲಾಸ್ಟ್ ಮಾಡಕ್ ಹೋಗಿದ್ನಂತಲ್ಲಿ ಮಂಗಳೂರಿಗೆ, ಅದಾಗಲಿಲ್ಲಂತೆ. ಅದ್ರ ಸಲುವಾಗಿ ಅದಾಗಲಿಲ್ಲ ಅಂದ್ಕೊಳ್ಳೆ ಈ ವಿಡಿಯೋ ಮಾಡಿದ್ನಂತೆ. ಎಂಥ ಹೊಲಸು ಕಚ್ಚಡ. ಒಬ್ಬ ಅತ್ಯಾಚಾರಿಯ ಕುಟುಂಬವನ್ನ, ಕೊಲೆಗಡಕ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಈ ದೊಡ್ಡ ದೊಡ್ಡ ಮಾಧ್ಯಮಗಳು ಹೂಡಿದಂಥ ಷಡ್ಯಂತ್ರ ಇವತ್ತು ಬಯಲಾಗ್ತಾ ಇದೆ. ಈ ಆಂಟಿ ಪಬ್ಲಿಕ್ ರಂಗಣ್ಣ ಇವ್ರದ್ದು ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಆನಂತರ 3 ಬಿಟ್ಟರು ವಿಶ್ವೇಶ್ವರ ಭಟ್ಟರು. ಮುಂಚೆ ಒಂದಾನೊಂದು ಕಾಲಕ್ಕೆ ಈ ವಿಶ್ವೇಶ್ವರ ಭಟ್ಟರು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡಿದರು. ನಮಗೂ ಕೂಡ ಬಹಳಷ್ಟು ಇನ್ಸ್ಪೈರ್ ಮಾಡದಂಥವ್ರು ಅವರ ಬರವಣಿಗೆಯಿಂದ. ಒಂದು ಪತ್ರಿಕೆಯನ್ನು ಕಟ್ಟಿ ನಿಲ್ಲಿಸಿದವರು, ಕಾಲಾಯ ತಸ್ಮೈ ನಮಃ. ಇವತ್ತು ಒಂದು ಪತ್ರಿಕೆಯನ್ನು ಕಟ್ಟಿದವರು, ನಂಬರ್ 1 ಪತ್ರಕರ್ತರು, ನಂಬರ್ 1 ಎಡಿಟರ್ ಆದಂಥವರು ಇವತ್ತು ನಂಬರ್ 1 ಡೀಲ್ ಮಾಸ್ಟರ್ ಆಗಿದ್ದಾರೆ. ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಇವರು. ಅವನು 3rd ಕ್ಲಾಸ್ ಬ್ಲ್ಯಾಕ್ ಮೇಲರ್ ರಾಕೇಶ್ ಶೆಟ್ಟಿ, ಈ ಅಜಿತ್ ಜೈನ, ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ಜೈನ, ಎಲ್ಲರೂ ಸೇರಿಕೊಂಡು ಒಂದು ಸುರಂಗ, ಒಂದು ಷಡ್ಯಂತ್ರ ಮಾಡಿ, ಒಂದು ಸಿಂಡಿಕೇಟ್ ಮಾಡಿ ಅಲ್ಲಲ್ಲಿ ಸುರಂಗವನ್ನು ತೋಡ್ಬಿಟ್ಟಿದ್ದಾರೆ. ಇವರ ಬಡ್ಡಿ ಪೂಜ್ಯರ ರಕ್ಷಣೆಗೋಸ್ಕರ, ಇವರ ಬಡ್ಡಿ ಪೂಜ್ಯರು ಮಾಡಿದಂಥ ಕೊಲೆಗಳನ್ನು ಮುಚ್ಚಿ ಹಾಕೋದಕ್ಕೆ ಮಾಡಿದಂತಹ ಒಂದು ಷಡ್ಯಂತ್ರ. ಇವರು ಎಲ್ಲೆಲ್ಲಿ ಸುರಂಗ ಹೂಡಿದಾರಲ್ಲ, ಯಾವ್ಯಾವ ಪ್ರಾಸಿಕ್ಯೂಟರ್ ಡೀಲ್ ಮಾಡಿದ್ದಾರೆ, ಯಾವ್ಯಾವ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಗೆ ಡೀಲ್ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಮುಚ್ಚಿ ಹಾಕ್ತಾ ಇದ್ದೀವಿ. ಆ ಸುರಂಗಗಳನ್ನು ಮುಚ್ಚಿ ಹಾಕ್ತಾ ಇದ್ದೀವಿ. ಇವರು ಮಾಡಿದಂಥ ಎಲ್ಲವನ್ನು ಕೂಡ ಹೊರಗಡೆ ತೆಗಿತೀವಿ. ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ. ಈ 3 ಬಿಟ್ಟರು ವಿಶ್ವೇಶ್ವರ ಭಟ್ಟರು ಅಂತೇಳಿ ವಿಶೇಷ ಸಂಚಿಕೆಯನ್ನೇ ಹೊರಗಡೆ ತೆಗಿತೀವಿ. ಅವನು ಯಾರು ಮಾತಾಡ್ಬೇಕಲ್ಲ ಈಗ ಅವರು. ವಸೂಲಿ ಬೆಲೆ